ಎಕ್ಸೆಪ್ಷನ್ಸ್, ಎಕ್ಸೆಪ್ಷನ್ ಅಂದರೆ ಹೊರತುಪಡಿಸಿ, ಈ ಪದಗಳನ್ನು ಹೊರತುಪಡಿಸಿ. ಏನು ಎಕ್ಸೆಪ್ಷನ್ಸ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ, ಇದು ಬಿಟ್ಟು SIVE, GIVE, XIVE ಅನ್ನು ಹೊರತುಪಡಿಸಿ ಈ ಕಾಂಬಿನೇಷನ್ ಬಂದರೆ, ಅಂದರೆ TIVE ಬಂದರೆ ಟೈವ್ ಅಂತ ಹೇಳೋಂಗಿಲ್ಲ, ಟಿವ್ ಅಂತ ಹೇಳಬೇಕು. ಇಲ್ಲಿದೆ ನೋಡಿ. ಸೊ ಇಲ್ಲಿ ಈಗ ನಾವು ಹೇಳೋ ಪ್ರಕಾರ ನೋಡಿ, ಈ ಇದೆಯಾ, ಇಲ್ಲೂ ಈ ಇದೆಯಾ, ಇದ್ರ ಪಕ್ಕದಲ್ಲಿ ಏನಿದೆ, ಐ ಇದೆ. ಸೊ ಇದು ನಾವು ಲಾಂಗ್ ವೊವೆಲ್ ಆಗುತ್ತೆ ಅಂತ ಹೇಳಿದ್ವಿ, ಇಲ್ಲಿ ಐವ್ ಆಗಬೇಕು, ಬಟ್ ಅಲ್ಲಿ ಐವ್ ಆಗಲ್ಲ. ಏನಾಗುತ್ತೆ, ಟಿವ್, ಆಕ್ಟಿವ್, ಆಕ್ಟಿವ್, ಮೋಟಿವ್, ಮೋಟಿವ್, ಆಕ್ಟೈವ್ ಅಲ್ಲ, ನೇಟಿವ್, ನೇಟೈವ್ ಅಲ್ಲ, ಡಿಟೆಕ್ಟಿವ್, ಡಿಟೆಕ್ಟಿವ್, ಟಿವ್. ಓಕೆ. ಆಮೇಲೆ ಇನ್ನೂ ಕೆಲವುದಿದ್ದಾವೆ, ಇದರಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಬೇಕಾದರೆ. ಇದು ಕೆಲವು ಪದಗಳು ಮಾತ್ರ ಇದ್ದಾವೆ. ಇದರಲ್ಲಿ ಟಿವ್ವಲ್ಲಿ ಬರುವಂಥದ್ದು ತುಂಬ ಪದಗಳಿದ್ದಾವೆ. ಅದೇ ಥರ SIVEಯಲ್ಲಿ ಬರುವಂಥದ್ದು ತುಂಬ ಪದಗಳಿದ್ದಾವೆ. SIV ಇಲ್ಲಿದೆ ನೋಡಿ. ಅಬ್ಯೂಸಿವ್, ಅಬ್ಯೂಸೈವ್ ಅಲ್ಲ, ಮ್ಯಾಸಿವ್, ಮ್ಯಾಸೈವ್ ಅಲ್ಲ, ಅಬ್ರೇಸಿವ್, ಅಬ್ರೇಸೈವ್ ಅಲ್ಲ, ಕರ್ಸಿವ್, ಸಿವ್. ಓಕೆ. ಸೊ ಯಾಕೆ ನಾವಿಲ್ಲಿ ಈ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ. ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಕೋದು ಇಲ್ಲಿ ವಿ ಬಂದ ಮೇಲೆ ವಿನ ಹಾಗೆ ಬಿಡೋಂಗಿಲ್ಲ, ಅದಕ್ಕೋಸ್ಕರ ಈ ಹಾಕ್ತೀವಿ. ಅದು ಇದ್ರ ಹಿಂದೆ ರೂಲ್ ನೋಡಿದ್ವಿ ಅಲ್ವಾ. ಹಾಂ. ಸೊ ಗೊತ್ತಾಯ್ತಲ್ಲ, TIVE, SIVE, GIVE, XIVE ಬಂದಾಗ ಸೈಲೆಂಟ್, ಈ ಸೈಲೆಂಟ್ ಆಗಿರುತ್ತೆ, ಆದರೆ ಅದು ಅದರ ಪಕ್ಕದಲ್ಲಿರೋ ವೊವೆಲ್ನ ನಾವು ಐ ಅಂತ ಮಾಡಲ್ಲ, ಲಾಂಗ್ ವೊವೆಲ್ ಮಾಡೋದಿಲ್ಲ. ಓಕೆ. ಅದೇ ಥರ ಇನ್ನು ಕೆಲವು ವರ್ಡ್ಸ್ ಇದ್ದಾವೆ ನೋಡಿ. ಪ್ರಾಕ್ಟೀಸ್, ಟಿಸ್, ಅಲ್ಲಿ ಪ್ರಾಕ್ಟೀಸನ್ನು ಎರಡು ಥರ ಬರಿಬೋದು, PRITCI, ಪ್ರಾಕ್ಟೀಸ್ ಅಂತಲೇ ಬರಿಬೋದು, TICEನೂ ಬರಿಬೋದು, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಪ್ರೆಮಿಸ್, ಪ್ರೆಮಿಸ್, ಪ್ರಿಮೈಸ್ ಅಂತಲೂ ಹೇಳ್ತಾರೆ ಅದನ್ನು. ಪ್ರೆಮಿಸ್, ಪ್ರಿಮೈಸ್ ಎರಡೂ ಇದೆ. ಎಕ್ಸ್ಪರ್ಟೀಸ್, ಎಕ್ಸ್ಪರ್ಟೀಸ್. ಇನ್ನೊಂದು 2-3 ವರ್ಡ್ಸ್ ಬಿಟ್ಟಿದೆ. ಪ್ರಾಮಿಸ್, ಇದು ಪ್ರಾಮಿಸ್, ಪ್ರಾಮೈಸ್ ಅಂತ ಹೇಳಲ್ಲ. ಬಟ್ ಕಾಮ್ ಹಾಕಿದ್ರೆ, ಅದಕ್ಕೆ ಕಾಮ್ ಹಾಕಿದ್ರೆ ಅನ್ನೋದು ಕಾಂಪ್ರಮೈಸ್. ಬರೀ ಪ್ರಾಮಿಸ್ ಇದ್ದರೆ ಪ್ರಾಮಿಸ್. ISE ಇದೆ. ISE ಎಲ್ಲ ಕಡೆ ನಿಮಗೆ ಅದು ಆಗೋದಿಲ್ಲ, ಕೆಲವು ಕಡೆ ಮಾತ್ರ. ಇಲ್ಲಿ ಎಕ್ಸ್ಪರ್ಟೀಸ್, ಪ್ರೆಮಿಸ್, ಪ್ರಾಕ್ಟೀಸ್, ಪ್ರಾಮಿಸ್, ಪ್ರಾಕ್ಟೀಸ್. ಪ್ರಾಕ್ಟೀಸ್ ಎರಡು ಥರ ಇದೆ, ICEನೂ ಇದೆ, ISEನೂ ಇದೆ. ಓಕೆ. ಸೊ ಈ ವರ್ಡ್ಸನ್ನೆಲ್ಲ ಪದೇ ಪದೇ ನೋಡೋದು, ಬರೆಯೋದು, ಆವಾಗ ನಿಮಗೆ ಅದು ನೆನಪಲ್ಲಿರುತ್ತೆ. ಆಮೇಲೆ ರೂಲ್, ಹಾಂ, ಇದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು, ನೋಡ್ತಾ ಇರಬೇಕು ಅವಾಗ. ಅರ್ಥ ಆಯ್ತಲ್ವಾ. ಸೊ ಇದು ಸೈಲೆಂಟ್ ಇ ಮಾಡುವಂತಹ ಕೆಲಸ. ಇದೇನು ಮಾಡುತ್ತೆ, ಪಕ್ಕದಲ್ಲಿರೋ ವೊವೆಲ್ ಏನಿರುತ್ತೆ ಅದನ್ನು ಅದು ಲಾಂಗ್ ಮಾಡುತ್ತೆ. ಎಕ್ಸೆಪ್ಟ್, ಯಾವ್ಯಾವ ಪದಗಳಲ್ಲಿ ಆಗೋದಿಲ್ಲ, ಎಕ್ಸೆಪ್ಷನ್ಸ್, TIVE, SIVE, GIVE, XIVE ಬಂದಾಗ ಆಗೋದಿಲ್ಲ. ಅದರಲ್ಲಿ ಕೆಲವು ಕಡೆ ಮಾತ್ರ ISE ಬಂದರೆ ಆಗೋದಿಲ್ಲ, ಕೆಲವು ಕಡೆ ಕೆಲವು ವರ್ಡ್ಸಲ್ಲಿ ಮಾತ್ರ, ಎಲ್ಲ ವರ್ಡ್ಸಲ್ಲ. ಎಕ್ಸ್ಪರ್ಟೀಸ್, ಪ್ರೆಮಿಸ್, ಪ್ರಾಕ್ಟೀಸ್ ಇದರಲ್ಲಿ, ಅದ್ರ ಜೊತೆಗೆ SIVE ಎಕ್ಸಾಂಪಲ್ ನೋಡಿದ್ರಲ್ಲ. ಓಕೆ. ಸೊ ಎಕ್ಸೆಪ್ಷನ್ ನೆನ್ಪಿಟ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ, ಹಾಂ ಈ ಪದಗಳಲ್ಲಿ ಬರೋದಿಲ್ಲ, ಬೇರೆ ಎಲ್ಲ ಪದಗಳಲ್ಲೂ ಬರುತ್ತೆ ಅಂತ. ಓಕೆನಾ. ನೆಕ್ಸ್ಟು ಇದು ಇನ್ನೊಂದು ರೂಲ್ ನಂಬರ್ 3. ರೂಲ್ ನಂಬರ್ 3 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಐ ಬಿಫೋರ್ ಇ ಎಕ್ಸೆಪ್ಟ್ ಆಫ್ಟರ್ ಸಿ. ಅಂದರೆ ಈಗಿಂತ ಮುಂಚೆ ಐ ಬರಬೇಕು. ಐ ಅಥವಾ ಇ
ಒಟ್ಟಿಗೆ ಬರೋದಾದರೆ ಈಗಿಂತ ಮುಂಚೆ ಐ ಬರಬೇಕು, ಸಿ ಅನ್ನು ಹೊರತುಪಡಿಸಿ. ಅಂದರೆ ಇದು ನಿಮಗೆ ಗೊತ್ತಾಗಿಲ್ಲ, ನಾನು ಹೇಳ್ತೀನಿ. ಅಂದರೆ ನಾವು ವರ್ಡ್ಸ್ ಬರಿಬೇಕಾದ್ರೆ ಯಾವುದೇ ಪದದಲ್ಲಿ ಐ ಇ ಒಂದು ವೇಳೆ ಬರೋದಾದರೆ ಐ ಇ, ಈಗ ಅಲ್ಲಿ ನಾನು ಡಿ ಇ ಐ ಅಂದರೆ ಅದು ತಪ್ಪು. ಡಿ ಐ ಇ ಇದು ಸರಿ. ಇದು ಸೈಲೆಂಟ್ ಆಗಿರುತ್ತಲ್ವಾ. ಐ ನಾವು ಬರೆಯೋ ಹಾಗೆ ಇಲ್ಲ ಫಸ್ಟ್ ಆಫ್ ಆಲ್, ಯಾಕೆಂದರೆ ಲಾಸ್ಟಿಗೆ ಬಂದಾಗ. ಲಾಸ್ಟಿಗೆ ಬರದೇ ಇದ್ರೂ ಮಧ್ಯದಲ್ಲಿ ಬಂತು ಅಂತ ಹೇಳಿದ್ರೆ ನಾವು ಡಿ ಆದಮೇಲೆ ಐ ಬರೆಯೋ ಹಾಗಿಲ್ಲ. ಅಂದರೆ ಡಿ ಆದಮೇಲೆ ಐ ಬರಿಬಹುದು, ಅದು ಇಂಡಿವಿಜುವಲ್ ಆಗಿ ಬಂದಾಗ ಮಾತ್ರ. ಈ ಜೊತೆಗಿದ್ದರೆ ಡಿ ಆದಮೇಲೆ ಇ ಐ ಇದ್ದರೆ, ಡಿ ಆದಮೇಲೆ ಇ ಐ ಇದ್ದರೆ ಅದನ್ನು ಫಸ್ಟು ಐಯೇ ಬರಿಬೇಕು. ಅದೇ ಇದು ಹೇಳ್ತಾ ಇರೋದು. ಈಗಿಂತ ಮುಂಚೆ ಐ ಬರಬೇಕು. ಈ ಇಲ್ಲಿದೆಯಾ, ಅದಕ್ಕಿಂತ ಮುಂಚೆ ಐ ಇದೆ ತಾನೆ. ಹಾಗೆ ಎಲ್ಲಿದೆಯಾ, ಈಗಿಂತ ಮುಂಚೆ ಐ ಇದೆ. ಲೈ, ಡೈ, ಫೈ, ಟೈ, ಡಯಟ್, ಸೆಲ್ಫಿ, ಕ್ಯಾಲರಿ. ಈಗಿಂತ ಮುಂಚೆ ಐ ಇದೆ. ಏಲಿಯನ್, ಚೀಫ್, ನೀಸ್, ಕ್ರೈಡ್. ಈಗಿಂತ ಮುಂಚೆ ಐ ಇದೆ. ಐ ಆದ ನಂತರ ಇ ಇದೆ. ಹಾಗೆ ಬರೀಬೇಕು ಸ್ಪೆಲ್ಲಿಂಗ್ ರೂಲ್. ಅದು ಸ್ವಲ್ಪ ಆಚೆ ಈಚೆ ಆದರೂ ಪರವಾಗಿಲ್ಲ, ಬಟ್ ಅದು ಗಮನದಲ್ಲಿದ್ದರೆ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ನೋಡಿ, ಫ್ರೈಡ್, ಟ್ರೈಡ್, ಫ್ಲೈಸ್, ಗ್ರೀಫ್, ಮೂವಿ, ಬ್ರೀಫ್, ಪೀಸ್. ಸೊ ಇಲ್ಲಿ ಎರಡು ಥರ ಸೌಂಡ್ ಬರುತ್ತೆ ನಿಮಗೆ. ಇ ಐ ಬಂದಾಗ, ಐ ಇ ಬಂದಾಗ ಎರಡು ಥರ ಸೌಂಡ್ ಬರುತ್ತೆ. ಒಂದು ಇ ಅಂತ ಬರುತ್ತೆ, ಇನ್ನೊಂದು ಐ ಅಂತ ಬರುತ್ತೆ. ಓಕೆ, ಇ ಅಂತ ಬರುತ್ತೆ ಮತ್ತು ಐ ಅಂತ ಬರುತ್ತೆ. ಅದು ಯಾವಾಗ ಬರುತ್ತೆ ಅನ್ನೋದು ನಿಮಗೆ ಫೋನೋಗ್ರಾಮ್ಸಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಸಪ್ರೇಟಾಗಿ ಹೇಳ್ಕೊಡ್ತೀವಿ ಫೋನೋಗ್ರಾಮ್ಸಲ್ಲಿ. ಓಕೆ, ಸೊ ಫ್ರೈಡ್, ಟ್ರೈಡ್, ಫ್ಲೈಸ್, ಗ್ರೀಫ್, ಮೂವಿ, ಬ್ರೀಫ್, ಪೀಸ್, ಯೀಲ್ಡ್, ಬ್ಯೂಸ್, ಪ್ರೀಸ್ಟ್, ರಿಲೀಫ್. ಇಲ್ಲಿ ಐ ಇ ಬಂದಿದೆ ತಾನೆ, ವ್ಯೂ ಅಂತ ಹೇಳ್ತೀವಿ, ಯಾಕೆಂದರೆ ಪಕ್ಕದಲ್ಲಿ ಡಬ್ಲ್ಯೂ ಇದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲೂ ಐ ಇ ಇದೆ. ಪೇಷಂಟ್, ಕೋಷಂಟ್. ಸೊ ಇಲ್ಲಿ ಟಿ ಐ ಬಂದಿದೆ. ಟಿ ಐ ನಿಮಗೆ ತುಂಬ ಕಡೆ ಶ ಸೌಂಡ್ ಬರುತ್ತೆ. ಅದು ಫೋನೋಗ್ರಾಮಲ್ಲಿ ಪಾಠ ಬರುತ್ತೆ. ಟಿ ಐ ಬಂದಾಗ ಶ ಅಂತ ತುಂಬ ಕಡೆ ಬರುತ್ತೆ. ಟಿ ಐ ಬಂದಾಗ ಟಿ ಬರೋದಲ್ಲದೆ ಟಿ ಐ ಬಂದಾಗ ಶ ಅಂತಲೂ ನಿಮಗೆ ಬರುತ್ತೆ. ಅದು ಫೋನೋಗ್ರಾಮಲ್ಲಿ ನೋಡ್ಬೋದು. ಓಕೆ, ಆಂಗ್ಸೈಟಿ, ಅಪ್ಲೈಡ್ ಎಲ್ಲ ನೀವು ಗಮನಿಸಬೇಕಾಗಿದ್ದು ನೋಡಿ. ಐ ಆದಮೇಲೆ ಇ ಬಂದಿದೆ, ಐ ಆದಮೇಲೆ ಇ ಬಂದಿದೆ. ಐ ಇ, ಐ ಇ, ಐ ಇ, ಐ ಇ, ಐ ಇ. ಓಕೆ, ಹಾಂ. ಎಕ್ಸೆಪ್ಟ್ ಸಿ, ಸಿ ಅನ್ನು ಹೊರತುಪಡಿಸಿ. ಸಿ ಅನ್ನು ಹೊರತುಪಡಿಸಿ ಅಂದರೆ ಸಿ ಆದಮೇಲೆ ಆಲ್ಮೋಸ್ಟ್ ನಿಮಗೆಲ್ಲ ವರ್ಡ್ಸಲ್ಲೂ, ಆಲ್ಮೋಸ್ಟ್ ಎಲ್ಲ ವರ್ಡ್ಸು ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಬಹುತೇಕ ವರ್ಡ್ಸಲ್ಲಿ ಸಿ ಆದಮೇಲೆ ಇನೇ ಬರಬೇಕು. ಉದಾಹರಣೆಗೆ ಸಿ ಇದೆಯಾ, ಸಿ ಆದಮೇಲೆ ಇ ಬಂದಿದೆ ನೋಡಿ. ಸಿ ಇದೆಯಾ, ಸಿ ಆದಮೇಲೆ ಇ ಬಂದಿದೆ. ಇಲ್ಲೇನಿದೆ, ಐ ಆದಮೇಲೆ ಇ ಬಂದಿದೆ, ಇಲ್ಲಿ ಇ ಆದಮೇಲೆ ಐ ಬಂದಿದೆ. ಅದೇ ಉಲ್ಟಾ ಆಗಿರೋದು. ಯಾಕೆ ಹೇಳಿ, ಇಲ್ಲಿ ಸಿ ಇದೆ, ಇಲ್ಲೂ ಸಿ ಇದೆ, ಇಲ್ಲಿ ಸಿ ಇದೆ. ಸಿ 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 ಇರೋದ್ರಿಂದ ಅದು ಇ ಬಂದಿದೆ. ಏನು ಹೇಳುತ್ತೆ, ಈಗಿಂತ ಮುಂಚೆ ಐ ಬರಬೇಕು, ಬಟ್ ಸಿ ಅನ್ನು ಹೊರತುಪಡಿಸಿ. ಅಂದರೆ ಸಿ ಆದಮೇಲೆ ಇ ಬರಬೇಕು ಅಂತ ಅರ್ಥ. ಓಕೆ, ಆದರೂ ಕೆಲವುದು ಎಕ್ಸೆಪ್ಷನ್ಸ್. ಈ ರೂಲು ಈ ಪದಗಳಿಗೆ ಅನ್ವಯ ಆಗಲ್ಲ. ಏನಪ್ಪ ಇದು ತುಂಬ ಕನ್ಫ್ಯೂಸಿಂಗ್ ಆಗಿದೆ, ಏನಿದು ಅರ್ಥನೇ ಆಗ್ತಾ ಇಲ್ಲ ಅಂತ ಯಾರಿಗಾದರೂ ಇದೆಯಾ? ಇದು ನೀವು ಫಸ್ಟ್ ಕ್ಲಾಸು. ಓಕೆ, ಸೊ ಈ ಕ್ಲಾಸಲ್ಲಿ ನಿಮ್ಗೆ ಬಹುಶಃ ಅರ್ಥ ಆಗದೇ ಇರ್ಬೋದು. ನೀವು ಅದನ್ನು ಮನೇಲಿ ಕೂತ್ಕೊಂಡು ಓದ್ರಿ, ಪ್ರಾಕ್ಟೀಸ್ ಮಾಡಿರಿ, ಆ ಪದಗಳನ್ನು ಬರೀರಿ, ಇನ್ನೊಂದು ಸಲ ವಿಡಿಯೋ ನೋಡೋದಾದ್ರೆ ನೋಡಿರಿ, ಇವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಇಷ್ಟೇ. ಇದು ಕೆಲವು ವಿಷಯಗಳನ್ನು ನಾವು ತಿಳ್ಕೋಬೇಕು, ಆಮೇಲೆ ಓದೋದು ಬರೆಯೋದು ಅದನ್ನು ಮಾಡ್ತಾ ಇರಬೇಕು ನಾವು. ಇದು ತಿಳ್ಕೊಂಬಿಟ್ಟು ಸುಮ್ಮನಿದ್ರೆ ಆಗಲ್ಲ. ಎಕ್ಸೆಪ್ಷನ್ ಅಂತ ನಾನು ಏನು ಹೇಳ್ತೀನಿ, ಎಕ್ಸೆಪ್ಷನ್ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಈ ಪದದಲ್ಲಿ ಇವು ಬರಲ್ಲ, ಅದರ ಅರ್ಥ ಏನು, ಉಳಿದ ಎಲ್ಲ ಪದಗಳಲ್ಲೂ
ಈ ರೂಲ್ ಬರುತ್ತೆ ಅಂತ. ಇದು ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು. ನೀವು ರೂಲ್ ನೆನ್ಪಿಟ್ಕೊಳ್ಳಿ, ಹಾಂ, ಮತ್ತೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ನಾನು ಒಂದು ವೇಳೆ ಡಿಕ್ಟೇಷನ್ ಕೊಟ್ಟಾಗ ನೀವು ಕೇಳ್ತೀರಾ, ಸರ್ ಹೆಂಗೆ ಗೊತ್ತಾಗುತ್ತೆ ನಮಗೆ ಈ ಮುಂದೆ ಐ ಬರಿಬೇಕು ಅಂತ? ನಾನು ಡಿಕ್ಟೇಷನ್ ಕೊಟ್ಟಾಗ ಡಿಕ್ಟೇಷನಲ್ಲಿ ಈ ಪದ ಇದ್ದರೆ ಸಿ ಆದಮೇಲೆ ಐ ಬರೀರಿ. ಈ ಪದ ಇಲ್ಲದೇ ಇದ್ದರೆ, ಬೇರೆ ಪದ ಬಂದರೆ ಸಿ ಆದಮೇಲೆ ಇ ಬರೀರಿ. ಅಷ್ಟೇ ವ್ಯತ್ಯಾಸ. ಓಕೆ, ಸೊ ಇಲ್ಲಿ ನೋಡಿ, ಸಿ ಆದಮೇಲೆ ಐ ಬಂದಿದೆ, ಹೌದಾ? ನಾನೇನು ಹೇಳಿದ್ದೇನು, ಸಿ ಆದಮೇಲೆ ಇ ಬರಬೇಕು ಅಂತ. ಇಲ್ಲಿ ಸಿ ಆದಮೇಲೆ ಐ ಬಂದಿದೆ, ಇಲ್ಲಿ ಸಿ ಆದಮೇಲೆ ಐ ಬಂದಿದೆ, ಸಿ ಆದಮೇಲೆ ಐ ಬಂದಿದೆ, ಸಿ ಆದಮೇಲೆ ಐ. ಸೊ ಇದು ಎರಡು ಥರ ಇದೆ ನೋಡಿ. ಈ ವರ್ಡ್ಸನ್ನು ನೆನಪಿಟ್ಕೊಳ್ಳಿ. ಈ ವರ್ಡ್ಸ್ ಬಂದಾಗ ಇದನ್ನು ಐಯೇ ಬರಿಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಉಳಿದ ಕಡೆ ಎಲ್ಲ ಕಡೆ ನೀವು ಈನೇ ಬರಿಬೇಕು. ಇನ್ನು ಇದು ವಿರುದ್ಧ ಏನು, ಎಕ್ಸೆಪ್ಟ್ ಸಿ. ಸಿ ನೋಡಿ, ಎಕ್ಸೆಪ್ಟ್ ಸಿ, ಸಿಯನ್ನು ಹೊರತುಪಡಿಸಿ, ಸಿಯನ್ನು ಹೊರತುಪಡಿಸಿ ಬೇರೆ ಎಲ್ಲ ಅಕ್ಷರಗಳು ಬಂದ್ರೂ ನಾನು ಏನು ಹೇಳಿದ್ದು, ಐ ಫಸ್ಟಿಗೆ ಹಾಕಬೇಕು ಅಂತ. ಆದರೆ ಇಲ್ಲಿ ನೋಡಿ, ಎಫ್ ಇದೆಯಾ, ಇದು ಸಿ ಅಲ್ಲ. ಎಫ್ ಆದಮೇಲೆ ಇ ಬಂದಿದೆ. ನಾನೇನು ಹೇಳಿದ್ದು, ಎಫ್ ಆದಮೇಲೆ ಬೇರೆ ಅಕ್ಷರಗಳು ಬಂದರೆ ಐ ಹಾಕಬೇಕು ಅಂತ ಹೇಳಿದೆ. ಐ ಹಾಕಿದ್ದೀವಲ್ಲ ಎಲ್ಲಿ ನೋಡಿ, ಎಫ್ ಆದಮೇಲೆ ಐ ಹಾಕಿದ್ದೀವ, ಡಿ ಆದಮೇಲೆ ಐ ಹಾಕಿದ್ದೀವ. ಬಟ್ ಇಲ್ಲಿ ಎಫ್ ಆದಮೇಲೆ ಇ ಇದೆ, ಡಬ್ಲ್ಯೂ ಆದಮೇಲೆ ಇ ಇದೆ, ಆಮೇಲೆ ಆರ್ ಆದಮೇಲೆ ಇ ಇದೆ, ಆಮೇಲೆ ಟಿ ಆದಮೇಲೆ ಇ ಇದೆ ನೋಡಿ, ಎಚ್ ಆದಮೇಲೆ ಇದೆ, ಎಚ್ ಆದಮೇಲೆ ಇ ಐ ಇದೆ, ಎನ್ ಆದಮೇಲೆ ಇ ಐ ಇದೆ, ಇ ಐ ಅಂದರೆ ಬರೀ ಇ ಸೊ ಹಾಗಾದರೆ ಬೇರೆ ಅಕ್ಷರಗಳಲ್ಲಿ ಇ ಬರಬಾರ್ದು. ಇ ಬರ್ಬೋದು, ಇ ಐ ಒಟ್ಟಿಗೆ ಬರಬಾರ್ದು. ಇವು ಹೊರತುಪಡಿಸಿ ಇವಿಷ್ಟು ಇದರಲ್ಲಿ ವಿರುದ್ಧವಾಗಿರುತ್ತೆ ರೂಲ್. ಪ್ರಾಕ್ಟೀಸ್ ಮಾಡಿ, ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ವರ್ಕ್ ಆಗೋದು. ಓಕೆನಾ? ಅರ್ಥ ಆಯ್ತಲ್ಲ ಎಲ್ರಿಗೂ? ಪ್ರಾಕ್ಟೀಸ್ ಮಾಡಿ, ವರ್ಡ್ಸನ್ನು ನೋಡಿರಿ, ಅದರ ಉಚ್ಚಾರಣೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಪ್ರಾಕ್ಟೀಸ್ ಮಾಡಬೇಕು. ಇದು ಸುಮ್ಮನೆ ನೀವು ಜಸ್ಟು ನೋಡಿಕೊಂಡು ಹಾಗೆ ಇದ್ರೆ ಆಗೋದಿಲ್ಲ. ಇದರಲ್ಲಿ ಯಾವ್ಯಾವ ವರ್ಡ್ಸ್ ನಿಮಗೆ ಹೇಳಲಿಕ್ಕೆ ಬರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿರಿ, ಬರೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದರದ್ದು ಪ್ರೊನೌನ್ಸಿಯೇಷನ್ ನಾನು ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಒಂದು ಸಲ ಒಂದು ಕಡೆಯಿಂದ ಎಲ್ಲ ರಿವಿಷನ್ ಮಾಡೋಣ. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.